ಧೀರ ಕಣಕಣವನ್ನು ಅಡಿಗುಡಿಯನ್ನು ಕೆಳಗಿ ರೋಷ ಬಿಚ್ಚಿಟ್ಟ ಎಂಟರ ಶೂರ ಕಲಿಕುಲ ಕೆಳಗಿ ಕಳವಾಳ ಕೆಳಗಿದ ಶೂರ ಈ ಸುಲ್ತಾನ ಕಳವಾಳಕ್ಕೆ ಮುಚ್ಚಿಟ್ಟ ಗಂಡವ ಕಟ್ಟು ಬಿಚ್ಚಿಟ್ಟ ಗಂಡದ ಧೀರ ಕಣಕಣವನ್ನು ಅಡಿಗುಡಿಯನ್ನು ಕೆಳಗಿ ರೋಷ ಬಿಚ್ಚಿಟ್ಟ ಗೌರಿ, ಬೆಳಿಗ್ಗೆ ನಮ್ದು ಲಾರಿ ಬರುತ್ತೆ, ಪೂಜೆ ಮಾಡಿಸ್ಬೇಕು. ಪೂಜೆ ಸಾಮಾನು ತೊಗೊಂಡೋಗಮ್ಮ. ಹಾಂ ಗೌರಿ, ಹಂಗೆ ಗಂಗಮ್ಮನ ಹತ್ರ ಹೂವಿನಾರ ಹೇಳಿದ್ದೀನಿ, ಹೂವಿನಾರನ್ನು ತಗೊಂಡೋಗಮ್ಮ. ಸರಿ ಮಾಮ, ಬೆಳಿಗ್ಗೆ ತಗೊಂಡು ಹೋಗ್ತೀನಿ. ಏ ಗೌರಿ, ಪೂಜೆ ಸಾಮಾನು ತಗೊಂಡೋಗು. ಹೇ ಗೌರಿ, ಪೂಜೆ ಸಾಮಾನು ಎಲ್ಲಿ? ಅಮ್ಮ ತಾಯ ಮಣಿ ತರಾಕೋಯನ್ ಬಾ. ಏನ್ ಗುಂಡ? ಹೇ ಗೌರಿ, ಟೈರಿಗೆ ನಿಂಬೆಹಣ್ಣು ಹೋಗೋ, ನಾನು ಓನರ್, ನನ್ಗೆ ಹೇಳ್ತೀಯಾ? ಓನರಾ? ಮತ್ತೆ ಹೌದಮ್ಮ, ನೀವು ಓನರು, ನಾವು ಕ್ಲೀನರು. ನಮಸ್ಕಾರ ಸರ್. ನಮಸ್ಕಾರಪ್ಪ ಮಣಿ, ದೇವ್ರು ಒಳ್ಳೇದು ಮಾಡಲಿ. ಪೂಜೆ ಸಾಮಾನು ಅಲ್ಲಿ ಬಿಟ್ಟು ಹೋಗಿದ್ದಾಳೆ, ತಗೊಂಡೋಗಪ್ಪ. ಏನೋ ಗುಂಡ? ಗೌರಿ, ಹೂವಿನಾರ ಕಟ್ಟಣ ಬಾ ಗಾಡಿಗೆ. ಸರಿ ಮಣಿ. ಸರಿ ಮಣ ಅಂತೆ, ಗುದ್ದಿ ಬಿಡ್ತೀನಿ ನೋಡು. ಇಲ್ಲೇ ಕಾಯಿ ಹೊಡಿ, ನಾ ಒಳಗೆ ಹೋಗಿ ಕಾಯಿ ಹೊಡ್ಕೊಂಬರ್ತೀನಿ. ಗೌರಿ, ನೀವು ತೆಂಗಿನಕಾಯಿ ಇಲ್ಲೇ ಹೊಡಿ, ಇಲ್ಲೇ ಹೋಗ್ಬಿಡ್ತೀನಿ ನಾನು. ಏ ಮಣಿ, ಎಲ್ಲಿಗೆ ಹೋಗ್ತೀಯೋ? ಹೋಗು, ನೀನು ಎಲ್ಲಿಗೆ ಹೋಗ್ತೀಯ ಅಂತ ನನಗೆ ಗೊತ್ತು. ಹೇ, ಯಾಕೋ ನಿಲ್ಲಿಸ್ದೆ? ಗೌರಿ, ಈ ಯಾಣಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇವಕ್ಕೇನಾದರೂ ಹೆಸರಿಡಬೇಕಲ್ಲ ನಾವು. ಹೌದು ಮಣಿ, ಮಣಿ ನಮ್ಮ ಹೆಸರು ಇಟ್ಟಿಡೋಣವಾ? ಇದು ನೀನು, ಇದು ನಾನು, ನಾವಿಬ್ರು ಸತ್ರೂ ಶಾಶ್ವತವಾಗಿರ್ತೇವೆ ಅಲ್ವಾ ಮಣಿ? ಹೌದು ಗೌರಿ, ನೀವು ಹೇಳ್ತಿರೋದು ನಿಜಾನೇ. ನಮ್ಮ ಹೆಸರು ಇಡೋಣ. ನಾವು ಸತ್ರೂ 7 ಜನದ ಹೆಸರುಗಳು ಶಾಶ್ವತವಾಗಿರುತ್ತೆ. ಬಾ, ನೀ ಅಲ್ಲಿಂದ ಮಣಿ ಅಂತ ಹೋಗು, ಇಲ್ಲಿಂದ ನಾ ಗೌರಿ ಅಂತ ಹೋಗ್ತೀನಿ. ಗೌರಿ!
ಭೈರವ ಗೀತಾ ಸೇರೋ ಟೈಮ್ ಬಂದಾಯ್ತು. ನನ್ನ ತಪಸ್ಸಿಗೆ ಫಲ ಸಿಕ್ತು. ಏ ಮಣೆ, ಗೌರಿ ಅವ್ರ ಮಾವು ಕರೆಯಕಂತ ಮೂಮೆಂಟ್ ಸ್ಟಾರ್ಟ್ ಆಯ್ತಂತ ಬಾ. ಅವನು ನಮ್ಮ ಹುಡುಗ ಬೇಡ್ರು. ಅಣ್ಣ, ನನ್ನಿಂದ ತಪ್ಪಾಯ್ತು, ನನ್ ಬಿಟ್ಬೇಡ ಅಣ್ಣ. ಲೇ ಎದ್ದೇಳು ಅಣ್ಣ. ಲೇ ಮಾರು. ಲೇ ಮಗನ, ನಾನ್ ನಿನ್ನ ನಂಬಿ ಕೆಲ್ಸ ಹೋಗ್ತಿದ್ದೆ ಕಾಣೋ, ಆದ್ರೆ ನೀನು ನನಗೆ ಗೂಟ ಹೊಡೆಯಕ್ ನೋಡ್ತೇನೋ. ಅದ್ರ ಗಾಡಿಯಿಂದ ಸುಚ್ಚೋರ್ ನಂಬೋದು, ಆದ್ರೆ ಪೆನ್ನಿಂದೆ ಸುಚ್ಚೋರ್ ಮಾತ್ರ ನಂಬಲ್ಲ ಈ ಯೋಗಿ. ಲೇ ಯಾಕಿರೋ ಅಣ್ಣ, ನಿನ್ನ ಹಳೇಲವರು ಪಂಚಮಿ ಹಬ್ಬಕ್ಕೆ ಬಂದವಳಂತೆ. ಅಣ್ಣ ಏನ್ ಹೇಳಣ್ಣ? ಪಂಚಮಿಗೆ ಬಂದೈತೋ ನನ್ನ ಹಳಿಯ ಲವ್ವರ, ಪಂಚಮಿಗೆ ಬಂದೈತೋ ನನ್ನ ಹಳಿಯ ಲವ್ವರ, ಎಣೈಕೆ ವಯ್ಯಾರ ಕಳಲಂಗದವನಿ ಬರ್ತಾರ, ಎಣೈಕೆಯ ವಯ್ಯಾರ ಕಳಲಂಗದವನಿ ಬರ್ತಾರ. ಪಂಚಮಿಗೆ ಬಂದೈತೋ ನನ್ನ ಹಳಿಯ ಲವ್ವರ, ಪಂಚಮಿಗೆ ಬಂದೈತೋ ನನ್ನ ಹಳಿಯ ಲವ್ವರ, ಏನೈಕೆ ವಯ್ಯಾರ ಕಳಲಂಗದವನಿ ಬರ್ತಾರ. ಗೌರಿ, ಸ್ವಲ್ಪ ನೀರು ತಗೊಂಬರಮ್ಮ. ಸರಿ ಮಾವ.
ಗೌರಿ, ಹಿರೂರಲ್ಲಿ ನಿಮ್ಮ ಚಿಕ್ಕಪ್ಪನ ಮಗನ ಮದುವೆ ಇದೆ, ಬೇಗ ಬಟ್ಟೆ ಪ್ಯಾಕ್ ಮಾಡಮ್ಮ. ಮಮ್ಮ ನಾನು ಬರ್ಬೇಕಾ? ಹೌದು ಗೌರಿ, ನಾನು ನೀನು ಹೋಗೋಣ. ಲೇ ಮರ, ಗಾಡಿಗಳೆಲ್ಲ ಎಲ್ಲಿದಾವೋ? ಅಣ್ಣ, ಸೀಸನ್ನಲ್ಲಿ ಎಲ್ಲ ಗಾಡಿಗಳು ಬಾಟಮ್ ಲೋಡ್ ಆಗಿದೆ ಅಣ್ಣ. 8372 ಗಾಡಿ ಮಾತ್ರ ಹರಿಶಂಕರ ಕ್ಯೂನಲ್ಲಿದೆ ಅಣ್ಣ. ಅದೆಲ್ಲಿಗೋ? ನಾಳೆ ಹಿರಿಯೂರು ಕೊಟ್ಟಿದ್ರಣ್ಣ. ಸರಿ, ಡ್ರೈವರು ಕ್ಲೀನರ್ ಯಾರು? ಮನೆಗುಂಡಣ್ಣ. ಇಲ್ಲ ಬಂದರು ಅಣ್ಣ. ಸರಿ, ಅವ್ರಿಗೆ ಬಾಟೆ ಕಟ್ಟು ಕಳಿಸ್. ಲೇ ಮಣಿ, ನಾಳೆ ಹರಿಶಂಕರ್ಲಿದ್ದ ಹಿರೂರಿಗೆ ಲೋಡ್ ಇದೆ, ಅಗೋ ತಗೋ ಬಾಟ. ಮಣಿ 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 ಏನು ಗೌರಿ? ಮಣಿ, ನಾಳೆ ಹಿರೂರಿಗೆ ಮದುವೆಗೆ ಹೋಗ್ತೀನಿ ಕಣ್ಣು. ಬರೋದಕ್ಕೆ 4-5 ದಿನ ಆಗುತ್ತೆ. ನೀನು ಬಿಟ್ಟಿರೋಕೆ ಆಗ್ತಾ ಇಲ್ಲ ನನಗೆ. ಏ ಗೌರಿ, ಇದಕ್ಕೆ ಯಾಕೆ ಅಳ್ತೀಯಾ? ನಾನು ಇರುವರಿಗೆ ಲೋಡ್ ತಗೊಂಡು ಬರ್ತೀನಲ್ವಾ, ಬಂದಾಗ ನೋಡ್ಕೊಂಡ್ ಬರ್ತೀನಿ ಬಿಡು. ಇಷ್ಟಕ್ಕೆ ಅಳೋದಾ? ಏ ಹುಚ್ಚಿ. ಮಣಿ ಮಾರ, ಏ ಗೌರಿ, ಅವ್ರು ನೋಡಿ ಯಾಕೆ ಭಯ ಬೀಳ್ತದ್ಯಾ? ಭಯ ಬೀಳೋರು ಲವ್ ಮಾಡಬಾರ್ದು. ಲವ್ ಮಾಡಿದ್ಮೇಲೆ ಭಯ ಬೀಳಬಾರ್ದು. ಭಯ ಬೀಳೋರು ಸಾವಿನ ಹಾದಿಡಿತಾರೆ, ಭಯ ಬೀಳದೇ ಇರೋರು ಸಾಧನೆ ಹಾದಿಡಿತಾರೆ. ಪ್ರೀತಿಯಲ್ಲಿ ಸಾವನ್ನು ಜಯಿಸಿ ಸಾಧನೆ ಹಾದಿಡಿಬೇಕು. ಪ್ರೀತಿಯಲ್ಲಿ ಅಡೆತಡೆಗಳು ಸಹಜ, ಅವಕ್ಕೆಲ್ಲ ತಲೆ ಕೆಡಿಸಂತಾರ. ಮಣಿ, ನಮ್ಮ ಮಾಮ ಸರಿ ಇಲ್ಲ ಕಣು. ಏನೇ ಮಾಡ್ತಾನೆ ಗೌರಿ, ನನ್ನ ಸಾಯ್ತಿನಂತ ಭಯ ಬೀಳಿಸ್ತಾನೆ ಅಷ್ಟೇ ತಾನೆ. ಏ ಗೌರಿ, ನಾವು ಡ್ರೈವರ್ಗಳು ಡೈಲಿ ಸಾವಿನ ಮೇಲೆ ಸವಾರಿ ಮಾಡೋರು, ನಮಗೆ ಸಾವು ಅಂದ್ರೇನೆ ಭಯ ಇಲ್ಲ. ನೋಡ್ ಗೌರಿ, ನಾವು ಹೋಗೋ ದಾರಿಯಲ್ಲಿ ಎಷ್ಟೇ ಜನ ನಮ್ಮನ್ನ ಎದುರಿಸ್ತಾರೆ, ಅವರಿಗೆ ನಾವು ಭಯನೇ ಬೀಳಲ್ಲ ಅಂದಮೇಲೆ ಇನ್ನು ನಿಮ್ಮ ಮಾವನಿಗೆ ಭಯ ಬೀಳೋದಾ? ನೀನು ಆರಾಮಾಗಿ ಮದುವೆಗೆ ಹೋಗಿ ಬಾ, ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಗೌರಿ, ನಿನ್ ಟೈಮ್ ಆಗುತ್ತೆ, ನೀವು ಮನೆಗೆ ಹೋಗು. ಮಣಿ, ಹುಷಾರ್ ಕಣು, ನಾನು ಹೋಗಿ ಬರ್ತೀನಿ. ಬಾಯ್. ಏ ಗುಂಡ, ಏನೋ ಶರ್ಟಿಗೆ ರಕ್ತ? ಇದಾ ಮನೆ ಇರೋರಲ್ಲಿ ಊಟ ಕಟ್ಸ್ಕೊಂಬ ಅಂತೇಳಿ ಕಳಿಸಿದ್ದಲ್ಲ, ಅಲ್ಲಿ ನಾಯಿ ಯಾವುದೋ ಲಾರಿ ಹೊಡೆದೋಗ್ಬಿಟ್ಟಿತ್ತು, ಅದೇ ರಕ್ತ ಇದು. ಅದಾ? ಹಾಂ, ಇದೆ. ಗುಂಡ, ಗೌರಿ ಕರಿತಾ ಇದ್ದಾಳೆ, ನೀವು ಹೋಗಿ ಗಾಡಿ ಬೇಗ ಕೊಟ್ಟು ಬಾ. ಸರಿ ಮಣಿ. ಅಣ್ಣ, ಬೀಗ.
ಅಣ್ಣ ಏನ್ರು ಗೊತ್ತಾಗ್ಲಿಲ್ಲಣ್ಣ. ಯಾರಂತ ಗೊತ್ತಾಗ್ಲಿಲ್ಲ? ಗೊತ್ತಾಗಿಲ್ಲ. ಸರಿ, ಅವನು ಯಾರಂತ ಕಂಡಿಡಿಯೋವರೆಗೂ ಬಿಡಬೇಡ್ರ ಅವನ್ನ, ಆಯ್ತಾ? ಏಯ್, ಆ ಪ್ರಾಜೆಕ್ಟ್ ಏನಾಯಿತು? ಅಣ್ಣ ಪ್ರಾಜೆಕ್ಟ್ ಎಲ್ಲ ಓಕೆ ಆಗಿದೆ. ನಾಳೆ ಮ್ಯಾನೇಜರ್ ಹತ್ರ ಹೋಗಿ ಸ್ಪಾಟಲ್ಲಿ ಮಾತಾಡಬೇಕು. ಸರಿ, ಹೋಗ್ರು. ಅಮ್ಮ ಅಮ್ಮ ಏನೋ ಗುಂಡ? ಏನೋ ಗುಂಡ? ಅಮ್ಮ, ಗೌರಿ ಸತ್ತೋಗಿದ್ದಾಳ. ಹೌದು ಗುಂಡ, ಗೌರಿ ಯಾವುದೋ ಹುಡುಗನ್ನ ಇಷ್ಟಪಟ್ಟಿದ್ದಂತೆ. ಅದು ಅವರ ಮಾವನಿಗೆ ಗೊತ್ತಾಗಿ ಗೌರಿನ ಮದುವೆಗೆ ಅಂತ ಕರ್ಕೊಂಡು ಹೋಗಿ ಅಲ್ಲೇ ಸಾಯಿಸ್ಬಿಟ್ರಂತೆ ಕಣೋ. ಊರೆಲ್ಲ ಅವಳದೇ ಸುದ್ದಿಯಾಗಿದೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಮಣಿನೇ. ಏನೋ ನೀನ್ ಹೇಳ್ತಾ ಇರೋದು? ಹೌದಮ್ಮ, ನಮ್ಮ ಮಣಿನೇ. ನಮ್ಮ ಮಣಿನ? ಗುಂಡ, ಈಗ ಎಲ್ಲಿ ಅವನು? ನಾವಿಬ್ಬರು ಡ್ಯೂಟಿ ಇಳಿದು ಅವರ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಮಣಿ ಗೌರಿನ ಕರಿತಾವಳೆ ಅಂತ ಹೇಳಿ ನನಗೆ ಬೀಗ ಕೊಟ್ಟು ಹೋದಮ್ಮ. ಸತ್ತಿರೋ ಗೌರಿ ಹೆಂಗಮ್ಮ ಕರಿತಾವಳೆ? ಏನು ಗೌರಿ ಕರ್ಲ? ಹ್ಞೂ ಅಮ್ಮ. ಸತ್ತಿರೋ ಗೌರಿ ಹೆಂಗೋ ಕರಿತಾವಳೆ? ಗುಂಡ, ನನಗೇನು ಅನುಮಾನ ಕಣೋ. ನೀನು ಹೋಗಿ ಮಣಿ ಎಲ್ಲವನೋ ಬೇಗ ಕರ್ಕೊಂಡ್ ಬಾ. ನಾನು ಹೋಗಿ ಸ್ವಾಮಿಗಳ ಹತ್ರ ಅಂತ್ರ ಬರ್ಸ್ಕೊಂಡ್ ಬರ್ತೀನಿ. ಅಮ್ಮ, ನೀನೇನು ಬರೋದು ಬೇಡ. ನಾನೇ ಹೋಗಿ ಮಣಿನ ಕರ್ಕೊಂಡು ಬರುವಾಗ ಅಂತ್ರ ಬರ್ಸ್ಕೊಂಡು ಬರ್ತೀನಿ. ಸರಿ ಗುಂಡ. ಮಣಿ, ನಾವಿಷ್ಟಪಟ್ಟಿರೋದು ನಮ್ಮ ಜೀವನದಲ್ಲಿ ಸಿಗ್ಬೇಕಂದ್ರೆ ಬಹಳ ಕಷ್ಟ ಅಲ್ವಾ ಮಣಿ? ನಾವಿಷ್ಟಪಟ್ಟಿದ್ದು ಸಿಗ್ಬೇಕಂದ್ರೆ ದೇವ್ರು ಬಿಡಲ್ಲ, ದೇವ್ರು ಬಿಟ್ರು ಈ ಜನ ಬಿಡಲ್ಲ. ನಾವು ಹುಟ್ಟುವಾಗ ಏನು ತರಲಿಲ್ಲ, ಹೋಗುವಾಗ ಏನು ಒಯ್ಯಲ್ಲ. ಆದ್ರೂ ಈ ಜನ ಪ್ರೀತಿ ಅಂದರೆ ಯಾಕೆ ದ್ವೇಷಿಸ್ತಾರೋ ಗೊತ್ತಿಲ್ಲ. ಮಣಿ, ನಾವು ಯಾರನ್ನ ಅತಿ ಹೆಚ್ಚಾಗಿ ನಂಬ್ತೀವೋ ಅವರೇ ನಮಗೆ ಶತ್ರುಗಳಾಗ್ಬಿಡ್ತಾರೆ. ಮಣಿ, ನೀನು ಯಾವುದಕ್ಕೂ ಹುಷಾರಾಗಿರು. ಹೇ ಮಣಿ, ಮಣಿ, ನಮ್ಮ ಮಾಮ ಕಾಯ್ತಾ ಇರ್ತಾನೆ, ನಾನು ಹೋಗ್ತೀನಿ. ಗೌರಿ, ನಾಳೆ ಮತ್ತೆ ನೀ ಇಲ್ಲಿಗೆ ಬರಬೇಕು. ನಾ ಕಾಯ್ತಾ ಇರ್ತೀನಿ ನಿನಗೋಸ್ಕರ. ಯಾರಿಗೋ ಟಾಟಾ ಮಾಡ್ತಾ ಗೌರಿಗೋ? ಗೌರಿಗ? ಸರಿ, ಅಮ್ಮ ಕರಿತಾಳ, ಮನೆಗೋನ್ ಬಾ, ಮನೆಗೋನ್ ಬಾ. ಅಮ್ಮ, ಅಮ್ಮ. ಮಗ ಬಂದ್ಯಾ? ಏನು ನೀನು ಡ್ಯೂಟಿಗೆ ಹೋಗ್ತೀಯಾ ಬರ್ತೀಯಾ, ಮನೆಗೆ ಬರೋದೇ ಇಲ್ಲ. ಇಲ್ಲಿ ನಿನ್ಗೋಸ್ಕರ ಒಂದು ಜೀವ ಕಾಯ್ತಾ ಇರುತ್ತೆ ಅಂತ ಗೊತ್ತಿಲ್ವೇನೋ ನಿನ್ಗೆ? ಏ ಮಣಿ, ಕೈ ಕೊಡು. ಅಮ್ಮ, ಏನಮ್ಮ ಇದು? ಸುಮ್ಮನೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನ, ಅಲ್ಲಿ ಪೂಜಾರಿ ನಿನ್ನ ಮಗನಿಗೆ ಈ ದಾರ ಕಟ್ಟು ಅಂತ ಹೇಳಿದ್ರು. ಅದಕ್ಕೆ ಕಟ್ತಾ ಇವ್ನಿ ಕಣೋ. ಅಮ್ಮ, ಯಾಕಮ್ಮ ಇವೆಲ್ಲ? ಸುಮ್ಮನೆ ಕರ್ಕೊಳ್ಳೋ. ಏ ಮಣಿ, ಊಟ ಮಾಡುವಂತೆ ಬಾ. ಅಮ್ಮ, ನಾನು ನೀನು ಬಾರೋ. ಗುಂಡ, ನಾನು ಇವತ್ತು ಡ್ಯೂಟಿಗೆ ಬರಲ್ಲ. ಎಲ್ಲಿಗೆ ಹೋಗ್ತೀಯೋ? ಗುಂಡ, ನಿನ್ನೆ ಆ ಹುಡುಗಿನಲ್ಲಿ ಬಾ ಅಂತ ಹೇಳಿದ್ದೆ. ಅವಳು ಬಂದಿರ್ತಾಳೆ, ನನಗೋಸ್ಕರ ಕಾಯ್ತಾ ಇರ್ತಾಳೆ. ಪ್ಲೀಸ್, ಓನರ್ ಮಾತ್ರ ಹೇಳಕ್ಕೆ ಹೋಗಬೇಡ. ಬಟ್ ನೀನು ಮಾತ್ರ ಇವತ್ತು ಡ್ಯೂಟಿ ಮಾಡಬೇಕು, ಓಕೆನಾ? ಹೇ ಮಣಿ, ಅಲ್ಲ, ಈ ಗೌರಿ ಸತ್ತೋಗಿದ್ದಾಳೆ, ಇವನು ಅವಳ ಹತ್ರ ಹೋಗ್ತಾ ಇದ್ದಾನಂತೆ. ಇವ್ರನ್ನ ದೇವರೇ ಕಾಪಾಡ್ಬೇಕಪ್ಪ. ಏ ಗುಂಡ, 2 ದಿನ ಆಯ್ತು ಮಣಿ ಕಾಡಲ್ಲಿ ಒಬ್ಬನೇ ಕುತ್ಕೊಂಡವನೆ. ನಾನು ಎಷ್ಟು ಕರೆದ ಬರ್ತಾ ಇಲ್ಲ ಅವನು. ಅವ್ರ ಅಮ್ಮ ಮನೆ ಹತ್ಕೊಂಡು ಕುತ್ಕೊಂಡಾಳ. ಏನಾದ್ರು ಕರ್ಕೊಂಡು ಬಾ, ಹೋಗು. ಹೌದಣ್ಣ?
ಏ ಮಣಿ ಮಣಿ ಏ ಮಣಿ ಎದ್ದೇಳು, ಅಮ್ಮ ನೀ ಬಂದಿಲ್ಲ ಅಂತ ಮನೆಯಲ್ಲಿ ಕಾಯ್ಕೊಂತ ಕೂತ್ಕೊಂಡವಳೆ. ಮಣಿ ಎದ್ದೇಳು ಮಣಿ, ಮಣಿ ಮಣಿ ಏ ಮಣಿ ಎದ್ದೇಳು, ಮಣಿ ಮಣಿ ಎದ್ದೇಳು. ಅಯ್ಯೋ ದೇವ್ರೆ, ಇವಳಿಗೆ ಹೆಂಗಪ್ಪ ಹೇಳೋದು? ಗೌರಿ ಸತ್ತೋಗಿದ್ದಾಳೆ. ನಿಮ್ಮಿಬ್ಬರು ಪ್ರೀತಿ ಗೌರವರ ಮಾಮಗ್ ಗೊತ್ತಾಗಿ ಮದುವೆಗೆ ಅಂತ ಕರ್ಕೊಂಡು ಹೋಗಿ ಅಲ್ಲೇ ಸಾಯಿಸ್ಬಿಟ್ಟಿದ್ದಾರಂತೆ ಕಾಣೋ. ನಾನು ಹೇಳಿದ್ರೆ ನೀನು ನಂಬಲ್ಲ. ಬಾ ತೋರಿಸ್ತೀನಿ ಬಾ. ಏ ಮಣಿ, ನಾನು ಹೇಳಿದ್ರೆ ನಂಬೋದಿಲ್ಲಲ್ಲ, ನೋಡು ಅಲ್ಲಿ. ಮಣಿ ಸಮಾಧಾನ, ಮಣಿ ಸಮಾಧಾನ. ಹೊಡಿರು ಅವನ್ನ.
ಗೌರಿ ಏನೋ ತಪ್ಪು ಮಾಡಿದ್ಲು. ನನ್ ಗೌರಿ ಏನೋ ತಪ್ಪು ಮಾಡಿದ್ಲು. ಏನು ತಿಳಿಯದ ವಯಸ್ಸಲ್ಲಿ ಹುಟ್ಟೋ ಪ್ರೀತಿ ಪರಿಶುದ್ಧವಾದ ಪ್ರೀತಿ. ಆ ಪ್ರೀತಿಯಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಅಂತ ಪ್ರೀತಿ ಮಾಡೋ ಮನಸ್ಸುಗಳಲ್ಲಿ ಇರೋದು ಒಂದೇ. ಅವಳು ನನ್ನನ್ನು ನೋಡೋದು, ನಾನು ಅವಳನ್ನು ನೋಡೋದು ಅಷ್ಟೇ ಕಣೋ. ಅವಳು ಅಂದ್ರೆ ನನಗೆ ಜೀವ. ಅವಳನ್ನ ದೂರ ಮಾಡ್ರೋ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಇಲ್ಲ ಇಲ್ಲ ಯಾರು ನಾನಲ್ಲ. ಯಾರು ಗೌರಿನ ಸಾಯಿಸಿರೋದು ಅವನೇ ಅನಿಸುತ್ತೆ. ಬಿಡಬೇಡ ಅವನ್ನ. ಹೇಳೋದನ್ನ ಕೇಳು. ಕೈಯಲ್ಲಿರೋ ದಾರಾನ ತೆಗಿ. ಮಣಿ ಇವನು ಮಾಟಗಾರದ ತರ ಕಾಣ್ತಾವನೆ. ಆ ದಾರ ತೆಗಿಸಿ ನಿನ್ನ ಸಾಯ್ಸಕ್ ನೋಡ್ತಾ ಇದ್ದಾನೆ. ಬೇಡ ಮಣಿ, ಆ ದಾರ ತೆಗಿಬೇಡ. ಬೇಡ ಮಣಿ, ತೆಗಿ. ಗೌರಿ ಕಾಣಬೇಕು ಅಂತಂದ್ರೆ ಕೈಯಲ್ಲಿರೋ ದಾರನ ತೆಗೆದ್ರೆ ಮಾತ್ರ ಗೌರಿ ಕಾಣೋದು. ಇಲ್ಲ ಅಂದ್ರೆ ಗೌರಿ ಕಾಣಲ್ಲ. ತೆಗಿ, ನಾನು ಹೇಳೋದ ಕೇಳು. ತೆಗಿ. ಬೇಡ ಮಣಿ, ಬೇಡ. ತೆಗಿ. ಹೋಗು. ನೀವಿಬ್ರು ಎಲ್ಲಿ ಸೇರ್ತಾ ಇದ್ರು ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗಿ ಕೊಳಲೋದು. ಗೌರಿ ಅಲ್ಲಿಗೆ ಬರ್ತಾಳೆ. ಕರ್ಕೊಂಡಿಲ್ಲಿ ಬಾ. ಬಂದ ಮೇಲೆ ಗೌರಿಯಿಂದನೇ ಸತ್ಯ ಗೊತ್ತಾಗುತ್ತೆ. ಹೋಗು. ಮಣಿ ಬೇಡ, ಮಣಿ ಬೇಡ. ಗೌರಿ ಬಾ ಗೌರಿ.
ಬಾ ಗೌರಿ ಬಾ ಗೌರಿ. ಭೈರವ ಕೇಳು, ಗೌರಿನ ಸಾಯಿಸಿರೋದು ಯಾರಂತ ಕೇಳು. ಕೇಳು. ಯಾರು ಗೌರಿ ನಿನ್ನ ಸಾಯಿಸಿರೋದು? ತೋರ್ಸು.